ರಚನೆಗಳು ಇದರಿಂದ 6.1ರಲ್ಲಿ ಎರಡನೇ ಲೆಕ್ಕ ಏನಾದ್ರು ಬಿಡಿಸೋಣ ನೋಡಿರಿ. 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಭಾಗಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜ ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಭಾಗವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಭಾಗಗಳ ಮೂರನೇ ಎರಡರಷ್ಟು ಇರಬೇಕಂತ ಪ್ರಶ್ನೆ ಹೇಳ್ತಾರೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ರಫ್ ಡಯಾಗ್ರಾಮ್ ಹಾಕಿದ್ದೀನಿ ನೋಡಿರಿ. ರಫ್ ಡಯಾಗ್ರಾಮ್ ಹಾಕಿದ್ದೀನಿ. ಬಿ ಸಿ 6 ಸೆಂಟಿಮೀಟರ್ ತೆಗೆದುಕೊಂಡಿನಿ, ಆಮೇಲೆ ಎ ಬಿ 4 ಸೆಂಟಿಮೀಟರ್ ತೆಗೆದುಕೊಂಡಿನಿ, ಆಮೇಲೆ ಇದು 5 ಸೆಂಟಿಮೀಟರ್ ತೆಗೆದುಕೊಂಡು ಈ ರೀತಿ ರಫ್ ಹಾಕ್ಕೊಂಡು ಇದೇ ರೀತಿ ನಾವು ಏನು ಮಾಡೋಣ, ಒಂದು ಡಯಾಗ್ರಾಮ್ ರೆಡಿ ಮಾಡೋಣ ಫೇರ್. ಇದಕ್ಕೇನು ಮಾಡಬೇಕಂದ್ರೆ ಫಸ್ಟ್ ನಾವು ಬಿ ಸಿ 6 ಸೆಂಟಿಮೀಟರ್ ಒಂದು ಬಾಹು ಎಳಿಬೇಕು ಅಥವಾ ರೇಖಾಖಂಡ ಎಳಿಬೇಕು ನೋಡಿರಿ. ಇದರಿಂದ ಸ್ಕೇಲ್ ಸಹಾಯದಿಂದ ಸ್ಕೇಲ್ ತೆಗೆದುಕೊಂಡು ನಾವು 6 ಸೆಂಟಿಮೀಟರ್ ಒಂದು ಬಾಹು ಅಥವಾ ರೇಖಾಖಂಡವನ್ನು ಎಳೆಯೋಣ ನೋಡಿರಿ. ಎಷ್ಟು ಸೆಂಟಿಮೀಟರ್ ತೊಗೋಬೇಕಂದ್ರೆ 6 ಸೆಂಟಿಮೀಟರ್. ಯಾವಾಗಲೂ ಇದು ಮಧ್ಯದಲ್ಲಿ ಇರಬೇಕು ನೋಡಿರಿ. ತ್ರಿಭುಜದಲ್ಲಿ ಈ ರೀತಿ ಪೇಜ್ ಮಧ್ಯದಲ್ಲಿ ಇರಬೇಕು. 6 ಸೆಂಟಿಮೀಟರ್ ಒಂದು ಬಾಹು ಎಳೆಯಿರಿ. 0ಲಿಂದ 6 ಸೆಂಟಿಮೀಟರ್ ಇಷ್ಟು. ಇದಕ್ಕೆ ಹೆಸರು ಕೊಡೋಣ ಬಿ ಅಂತ. ಈ ಪಾಯಿಂಟ್ ಬಿ ಆಗಿರಲಿ, ಇನ್ನೊಂದು ಪಾಯಿಂಟ್ ಏನಾಗಿರಲಿ, ಇದು ಸಿ ಆಗಿರಲಿ. ಅದ ಎಷ್ಟು ಸೆಂಟಿಮೀಟರ್ದು ಇದು 6 ಸೆಂಟಿಮೀಟರ್ ಇದೆ. ಈಗ ನಾವೇನು ಮಾಡೋಣ, ಈ ಕಡೆ 4 ಸೆಂಟಿಮೀಟರ್ ಬೇಕು. ಅದರಿಂದ ನಾವು ಏನು ತಿಳ್ಕೊಂಡು ಈಗ ಕೈವಾರ ತೆಗೆದುಕೊಂಡು ಕೈವಾರ ಬಂತು. ಕೈವಾರಿಂದ ನಾವು ಸೆಂಟಿಮೀಟರ್ ತೆಗೆದುಕೊಳ್ಳೋಣ, 4 ಸೆಂಟಿಮೀಟರ್ 0ಲಿಂದ 4 ಹಿಗ್ಸೋಣ. ಈ ರೀತಿ 0ಲಿಂದ 4 ಸೆಂಟಿಮೀಟರ್ ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡೋಣ ಅಂದ್ರೆ ನಾವು ಬಿ ಯಲ್ಲಿ ಕೇಂದ್ರ ಮಾಡಿ ಒಂದು ಕಂಸ ಈ ರೀತಿ ಎಳೆಯೋಣ. ಹೌದಾ? ಈಗ ಈ ಕಡೆ ಎಷ್ಟಿದೆ, 5 ಸೆಂಟಿಮೀಟರ್. ಆದ್ದರಿಂದ ನಾವು ಈಗ 5 ಸೆಂಟಿಮೀಟರ್ ಹಿಗ್ಸೋಣ ಅಂತ. 5 ಸೆಂಟಿಮೀಟರ್ ಇಷ್ಟ ಆಗ್ತದೆ ನೋಡಿರಿ. 5 ಸೆಂಟಿಮೀಟರ್ ತೆಗೆದುಕೊಂಡು ಕರೆಕ್ಟ್ 5 ಸೆಂಟಿಮೀಟರ್ ತೆಗೆದುಕೊಂಡು ಇಷ್ಟದ ನೋಡಿರಿ. ಸಿ ಯಲ್ಲಿ ಕೇಂದ್ರ ಮಾಡಿ ಇನ್ನೊಂದು ಕಂಸ ಎಳೆಯೋಣ. 2 ಕಂಸ ಇಲ್ಲಿ ಕೂಡ್ತಾವೆ ನೋಡಿರಿ. ಈ ರೀತಿ ಕಂಸ ಎಳೆಯೋಣ. ಈಗ ಏನು ಮಾಡೋಣ, ನಾವು ಸ್ಕೇಲ್ ಸಹಾಯದಿಂದ ಕರೆಕ್ಟ್ ಸ್ಕೇಲ್ ಸಹಾಯದಿಂದ ನೀವು ಇದನ್ನು ಈ ರೀತಿ ಜೋಡಿಸ್ಬೇಕು ನೋಡಿರಿ. ಸ್ಕೇಲ್ ತೆಗೆದುಕೊಂಡು ಈ ರೀತಿ ಕರೆಕ್ಟ್ ಇಟ್ಕೊಂಡು ನೀವೇನು ಮಾಡಬೇಕು, ಜೋಡಿಸ್ಬೇಕು ನೋಡಿರಿ. ಈ ರೀತಿ ತೆಗೆದುಕೊಂಡು ಈ ಪಾಯಿಂಟು ಕರೆಕ್ಟ್ ಜೋಡಿಸ್ಕೊಳ್ಬೇಕು ನೋಡಿರಿ. ಅದಾ ಈ ರೀತಿ ಕಂಸ ಕೊಡಿದ್ಮೇಲೆ ನಾವೇನು ಸ್ಕೇಲ್ ಸಹಾಯದಿಂದ ಕರೆಕ್ಟ್ ಏನು ಮಾಡ್ಬೇಕು, ನಾವು ಈಗ ಜೋಡಿಸ್ಕೊಳ್ಳೋಣ ನೋಡಿರಿ. ಈ ಪಾಯಿಂಟ್ ಏನಾಗಿರಲಿ, ಈ ಪಾಯಿಂಟ್ ಕೂಡಿದ್ದು ಎ ಆಗಿರಲಿ. ಈ ಪಾಯಿಂಟಿಂದ ಕರೆಕ್ಟ್ ಸ್ಕೇಲ್ ಇಟ್ಕೊಂಡು ನೀವು ಈ ಪಾಯಿಂಟಿಗೆ ಜೋಡಿಸ್ರಿ. ಆಮೇಲೆ ಇದು 2 ಬಿಲ್ ಕೊಡೋ ಅಲ್ಲಿಂದ ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಸಿ ಪಾಯಿಂಟಿಗೆ ಜೋಡಿಸ್ರಿ. ಇದು ನಮಗೆ ತ್ರಿಭುಜ ಆಯಿತು. ಇದಕ್ಕೆ ನಾವು ಇನ್ನೊಂದು ಇದಕ್ಕೆ ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜ ರಚನೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ನಾವು ಇಲ್ಲಿ ಬಿ ಯಲ್ಲಿ ಅಥವಾ ಸಿ ಯಲ್ಲಿ ಲಘುಕೋನ ಉಂಟಾಗುವಂತೆ ಒಂದು ನಾವು ರೇಖೆಯನ್ನು ಕಿರಣವನ್ನು ಎಳೆಯೋಣ. ಎಲ್ಲಿಂದಂತಂದ್ರೆ ಇಲ್ಲಿ ಲಘುಕೋನ ಅಂದರೆ 90ಕ್ಕಿಂತ ಕಡಿಮೆ ಇರುವ ಹಾಗೆ ಒಂದು ಈ ರೀತಿ ನಾವು ಒಂದು ಕೋನ ರೇಖೆ ಎಳೆಯೋಣ. ಈಗ ಈ ರೇಖೆ ಎಳೆದೀವಿ ಅಂತಂದ್ರೆ ಪ್ರಶ್ನೆಯಲ್ಲಿ ಏನಿದೆ ನೋಡಿರಿ. ಈ ರೇಖೆ ಎಳೆದು ಎಷ್ಟು ಅನುಪಾತದಲ್ಲಿ ವಿಭಾಗಿಸ್ಬೇಕಂತ ಹೇಳಿದ್ರೆ 2:3 ಅಂತ ಹೇಳ್ತಾರೆ. 2:3 ಅಂದ್ರೆ 2ರಲ್ಲಿ ಯಾವ ದೊಡ್ಡದು, 2:3ರಲ್ಲಿ ಯಾವ ದೊಡ್ಡದು ಅಂತಂದರೆ ನಮ್ಗೆ 3 ದೊಡ್ಡದಾಗಿರೋದ್ರಿಂದ ನಾವು 3 ಸಮಭಾಗಗಳು ಈ ರೇಖೆಯನ್ನು ಎಳೆದೀವಲ್ಲ ನಾವು. ಬಿ ಇದು ಲಾಸ್ಟ್ ಎಂಡ್ ಪಾಯಿಂಟ್ ಏನು ಅನ್ಕೊಳ್ಳೋಣ, ಬೇಕಾದರೆ ಬಿ ಎಕ್ಸ್ ಅನ್ಕೊಳ್ಳೋಣ ಲಾಸ್ಟ್ ಪಾಯಿಂಟ್. ಈಗ ನಾವು ಇದು ಎಷ್ಟು ಸಮಭಾಗ ಮಾಡಬೇಕಂತಂದರೆ ನಾವು 3 ಸಮಭಾಗ ಮಾಡಬೇಕು ನೋಡಿರಿ. ಎಷ್ಟು ಸಮಭಾಗ ಮಾಡಬೇಕು, 3 ಸಮ. ನಿಮಗೆ ಎಷ್ಟಾದರೂ ನೀವು ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು 3 ಸಮಭಾಗ ಮಾಡಬೇಕು. ಫಸ್ಟ್ ಬಿ ಯಲ್ಲಿ ಇಡಬೇಕು, ಕೇಂದ್ರ ಬಿ ಯಲ್ಲಿ ಮಾಡಿ ಒಂದು ಕಂಸ ಎಳಿಬೇಕು. ಈ ರೀತಿ 2 ಕೂಡಬೇಕು. ನೆಕ್ಸ್ಟ್ ಇದಕ್ಕೆ ಚೇಂಜ್ ಮಾಡಲಾರ್ದಂಗೆ ಇಲ್ಲಿಟ್ಟು 2 ಇತ್ತು, ಇದೇ ರೀತಿ ಇಲ್ಲಿಟ್ಟು ಎಳೆದ್ರೆ ನಮ್ಗೆ 3 ಹೌದಾ. ಇವು 3 ಕುಡಿದು ಇದಕ್ಕೆ ಹೆಸರು ಕೊಡೋಣ. ಈ ಪಾಯಿಂಟ್ ಕೊಡೋದಕ್ಕೆ B1 ಆಗಿರಲಿ, ಈ ಪಾಯಿಂಟು B2 ಆಗಿರಲಿ, ಇದು B3 ಆಗಿರಲಿ. ಈಗ ನಮ್ಗೆ 2/3 ಅಂತ ಹಿಂಗೆ ಕೊಟ್ಟಾರ. ಇದು ಅಂಶ ಆಯಿತು, ಇದು ಛೇದ ಆಯಿತು. ನಾವು ಈಗ ಛೇದ ಅಂದರೆ ಇಲ್ಲಿ 3 ಅದಲ್ಲ, ಇದು ಯಾವಾಗಲೂ ಸಿ ಇಲ್ಲಿಗೆ ಜೋಡಿಸ್ಬೇಕು ನೋಡಿರಿ. ಯಾವಾಗಲೂ ಕರೆಕ್ಟ್ ನೀವೇನಿಟ್ಟು ತೆಗೆದುಕೊಳ್ಬೇಕು, ಸ್ಕೇಲ್ ತೆಗೆದುಕೊಂಡು ಕರೆಕ್ಟ್ ಬಿಲಿಂದ B3ಯಿಂದ ಸಿಗೆ ಈ ರೀತಿ ಪಾಯಿಂಟಿಗೆ ನಾವು ಜೋಡಿಸ್ಕೊಳ್ಬೇಕು ನೋಡಿರಿ. ಈಗ ಇದೇ ರೀತಿ ನಾವು 3ಯಲ್ಲಿ ಆಯಿತು. ನೆಕ್ಸ್ಟ್ ಇಲ್ಲಿ 3ದಲ್ಲಿ ನಾವು ಹಾಕಿದ್ವಿ. ಏಕೆಂದರೆ ಈಗ ಯಾವ್ದು ಹೊಳಿತು, ನಮಗೆ 2 ಹೊಳಿತು. ಈ 2ಅಲ್ಲಿ ಏನು ಹೊಡಿಬೇಕು, ಈಗ ನಾವು ಒಂದು ಕೋನ ರಚನೆ ಮಾಡಬೇಕು. ಯಾವುದಂದ್ರೆ
ಅನುರೂಪ ಕೋನ ಬರುವಾಗಿ ಮಾಡ್ಬೇಕು ನೋಡಿರಿ. ಎಷ್ಟಾದರೂ ಇದು ಇಲ್ಲಿ ಇಟ್ಕೊಂಡು ಎಷ್ಟಾದರೂ ನಿಮಗೆ ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು ಎಷ್ಟಾದರೂ ಇದು ತೆಗೆದುಕೊಂಡು ಒಂದು ಈ ರೀತಿ ಎರಡು ಕಡೆ ಕಟ್ಟಾಗುವಾಗಿ ಒಂದು ಹಿಂಗೆ ಮ್ಯಾಲಿನ ಲೈನು ಕಟ್ಟಾಗಬೇಕು, ಈ ರೀತಿ ಮತ್ತು ಈ ರೀತಿ ಎರಡೂ ಕಟ್ಟಾಗಬೇಕು. ಇದು 3ಯಲ್ಲಿ ಇಟ್ಕೊಂಡು ಇನ್ನೊಂದು 2 ಬೇಕಲ್ಲ, 2 ಅಂದರೆ ಇಲ್ಲಿ ನೋಡಿ B2 ಇದು ಚೇಂಜ್ ಮಾಡಲಾರ್ದಂಗೆ ಇನ್ನೂ ಒಂದು ಈ ರೀತಿ ಒಂದು ಕಂಸ ಎಳಿಬೇಕು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ ನಾವು ಇವೆರಡು ಅಡ್ಜಸ್ಟ್ ಆಗ್ಬೇಕು ನೋಡ್ರಿ. ಒಂದು ಪೆನ್ಸಿಲ್ ತುದಿ ಬರಬೇಕು, ಇನ್ನೊಂದು ಏನಿರಬೇಕು ಪೆನ್ಸಿಲ್ ತುದಿ, ಒಂದು ಸೂಜಿ ತಂದು ಇದು ಎಷ್ಟು ಬರಬೇಕು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಇದು ಎಲ್ಲಿ ಕಟ್ ಆಗ್ಯದಲ್ಲ ಇಲ್ಲಿ ಇಡಬೇಕು. ಇಲ್ಲಿಟ್ಟು ಇನ್ನೊಂದು ಕಂಸ ಹಿಂಗೆ ಎಳಿಬೇಕು ನೋಡಿರಿ. ಈ ರೀತಿ ಕಂಸ ಎಳೆದೀವಿ ಅಂದ್ರೆ ನಮಗೆ ಒಂದು ಪಾಯಿಂಟ್ ಸಿಗ್ತದೆ. ಯಾವ ಪಾಯಿಂಟ್ ಎಲ್ಲಿ ಸಿಗ್ತದೆ ನಮಗೆ, ಈ ಪಾಯಿಂಟ್ ಸಿಕ್ತು. ಈ ಪಾಯಿಂಟಿಂದ ನಾವು ಎಲ್ಲಿ ಜೋಡಿಸ್ಬೇಕಂತಂದ್ರೆ ಇಲ್ಲಿ ಟೂಲಿಂದ ಈ ಪಾಯಿಂಟಿಂದ ಈ ಬಿಡ್ಕೊಂಡು ನಾವು ಇಲ್ಲಿಗೆ ಈ BC ಲೈನಿಗೆ ನಾವು ಜೋಡಿಸ್ಬೇಕು ನೋಡಿರಿ. ಕರೆಕ್ಟ್ ಸ್ಕೇಲ್ ಇಟ್ಕೊಂಡು ಮಾಡಿರಿ ನೀವು. ಈಗ ತೆಗೆದುಕೊಂಡು ಹಿಂಗೆ ಇಲ್ಲಿ ಜೋಡಿಸ್ಬಿಡ್ಬೇಕು. ಇದಕ್ಕೆ ಹೆಸರು ಕೊಡೋಣ. ಇಲ್ಲಿ C ಇದೆ ಅಂದರೆ ನಾವು ಇಲ್ಲಿ ಇದಕ್ಕೆ ಈ ಪಾಯಿಂಟಿಗೆ ನಾವು C' ಅಂತ ಕರೆಯೋಣ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇದೇ ಕೈಬಾರ್ ತೆಗೆದುಕೊಂಡು ಇಲ್ಲಿ ಒಂದು ಅನುರೂಪ ಕೋನ ಮಾಡಬೇಕು ನೋಡಿರಿ. ಅದೇ ಹೆಂಗೆ ಮಾಡ್ತೀನಿ ನೋಡ್ರಿ ಅಂದ್ರೆ ಫಸ್ಟ್ ಇದು ತೆಗೆದುಕೊಡ್ರಿ. ಕೈಬಾರ್ ತೆಗೆದುಕೊಳ್ಳೋಣ. ಇಲ್ಲಿ ತೆಗೆದುಕೊಂಡು ಎಷ್ಟಾದರೂ ನಿಮಗೆ ಹೆಚ್ಚು ಮಾಡಿರಿ ಕಡಿಮೆ ಮಾಡಿರಿ ಎಷ್ಟು ಇದ್ಕೊಂಡು ಈ ರೀತಿ ತೆಗೆದುಕೊಂಡು ಇಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಇಟ್ಟುಕೊಂಡು ಈ ರೀತಿ ನಾವೊಂದು ಕಂಸ ಎಳೆಯೋಣ. ಹೌದಾ, ಅಂದರೆ ಎರಡು ಕಡೆ ಕೂಡ್ಬೇಕು ನೋಡಿ, ಕೆಳಗಿನ ರೇಖೆ ಮೇಲಿನ ರೇಖೆ ಇಷ್ಟು ತೆಗೆದುಕೊಂಡು ಈಗ ನೆಕ್ಸ್ಟ್ ಎಲ್ಲಿ ಮಾಡಬೇಕಾಗ್ಯದ ಅಲ್ಲಿ ಇಡಬೇಕು. ಇದು ಎಲ್ಲಿ ಮಾಡಬೇಕಾಗ್ಯದ C' ಅಂತ ಮಾಡಬೇಕಾಗ್ಯದ. ಮತ್ತು ಇಲ್ಲಿ ಒಂದು ಈ ರೀತಿ ಕಂಸ ಎಳಿಬೇಕು. ನಾವು ಎಳೆದ್ವಿ ಅಂದರೆ ಇದು ಎರಡೂ ಕಡೆ ಕೂಡಬೇಕು. ಇದು ಮೇಲೆ ಮತ್ತು ಕೆಳಗೆ ಟಚ್ ಆಗಿರಬೇಕು. ಆದಮೇಲೆ ಈಗ ನಾವು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿಟ್ಟು ಒಂದು ಪೆನ್ಸಿಲ್ ಇರಬೇಕು. ಇಷ್ಟು ತೆಗೆದುಕೊಂಡು ಈಗ ಎಲ್ಲಿ ಅದಲ್ಲ ಇಲ್ಲಿ ಟಚ್ ಆಗಿದೆಲ್ಲ ಇಲ್ಲಿ ತೆಗೆದುಕೊಂಡು ನಾವು ಈ ರೀತಿ ಒಂದು ಕಂಸ ಎಳಿತೀವಿ. ಈಗ ನಾವು ಎಲ್ಲಿ ಎರಡೂ ಕೂಡ್ಯಾವಲ್ಲ ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಇಲ್ಲಿ ಈ C ಪಾಯಿಂಟಿಂದ ಈ ಪಾಯಿಂಟ್ ಹಿಡಿದುಕೊಂಡು ನಾವು ಇಲ್ಲಿ ಜೋಡಿಸ್ಬಿಡಬೇಕು AB ಲೈನಿಗೆ. ಆವಾಗ ನಮ್ಗೆ ಏನಾಗ್ತದೆ, ಬೇಕಾದ ತ್ರಿಭುಜ ಆಗ್ತದೆ, ಇದು ರೇಖೆ ಆಗ್ತದೆ ನೋಡಿರಿ. ಈ ಪಾಯಿಂಟ್ ಹಿಡ್ಕೊಂಡು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ರೀತಿಲಿ ಜೋಡಿಸಿದ್ರೆ ಈ ರೀತಿ ಕರೆಕ್ಟ್ ಸ್ವಲ್ಪ ಇದಾಯ್ತು ನೋಡ್ರಿ. ಕರೆಕ್ಟ್ ಆಯಿತಾ, ಈ ರೀತಿ ಕರೆಕ್ಟ್ ರಚನೆ ಮಾಡಬೇಕು. ಈಗ ಇದಕ್ಕೆ ಹೆಸರು ಕೊಡೋಣ. ಏನು ಹೆಸರು ಕೊಡೋಣ ಅಂದರೆ ಇದಕ್ಕೆ ಇದೆ ಅಂದರೆ ಇದಕ್ಕೆ A' ಅಂತ ಹೆಸರು ಕೊಡೋಣ. ಇದೇ ನಮಗೆ ಬೇಕಾದ ತ್ರಿಭುಜ ಐತೆ ನೋಡಿರಿ. ಯಾವ ತ್ರಿಭುಜ ಅಂತ ಇದಿಷ್ಟು ಬಂತು ಸಾಕು ನಮಗೆ. ಏನು ತ್ರಿಭುಜ ನೋಡ್ರಿ ನಮಗೆ ABC ಸಮರೂಪ A' B C' ಅದ ಇದೇ ನಮಗೇನಾಯಿತು ಬೇಕಾದ ತ್ರಿಭುಜ ಆಯ್ತು ನೋಡಿರಿ. ಇಷ್ಟೇ ನೋಡಿರಿ, ಇಷ್ಟು ಮಾತ್ರ ಸಾಕು. ಹೌದಾ, ನೆಕ್ಸ್ಟ್ ಲೆಕ್ಕಗಳು ಮತ್ತೆ ಮಾಡೋಣ.